ಶ್ಲೋಕ 5.4 ವಿವರಣೆ. ಶ್ಲೋಕ ಸಾಂಖ್ಯಯೋಗೋ ಪೃಥಕ್ ಬಾಲಾಃ ಪ್ರವದಂತಿನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಗುಭಯೋರ್ವಿಂದತೆ ಫಲಂ 4. ಪದಗಳ ಅರ್ಥ. ಸಾಂಖ್ಯಯೋಗ, ಜ್ಞಾನಯೋಗ, ಕರ್ಮ ಸಂನ್ಯಾಸ ಮತ್ತು ಕರ್ಮಯೋಗ ಪೃಥಕ್ ಬೇರೆ ಬೇರೆ, ಭಿನ್ನವಾಗಿ. ಬಾಲಃ ಅಜ್ಞಾನಿಗಳು, ಮೂರ್ಖರು. ಪ್ರವದಂತಿ ಹೇಳುತ್ತಾರೆ. ನ ಪಂಡಿತಾಃ ಪಂಡಿತರಲ್ಲ, ಅಂದರೆ ಜ್ಞಾನಿಗಳು ಹಾಗೆ ಹೇಳುವುದಿಲ್ಲ. ಏಕಂ ಅಪಿ -1 ಕೂಡ. ಆಸ್ಥಿತಃ ಸರಿಯಾಗಿ ಆಶ್ರಯಿಸಿದರೆ, ಅನುಸರಿಸಿದರೆ. ಸಮ್ಯಕ್ ಚೆನ್ನಾಗಿ, ಸರಿಯಾಗಿ. ಉಭಯೋಃ ಎರಡರ. ವಿಂದತೆ ಪಡೆಯುತ್ತಾನೆ. ಫಲಂ ಫಲ ಬ ಪ್ರಯೋಜನ. ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್. ವಿವರಣೆ. ಹಿಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಕರ್ಮ ಸಂನ್ಯಾಸ ಮತ್ತು ಕರ್ಮಯೋಗ ಎರಡರ ಬಗ್ಗೆಯೂ ಮಾತನಾಡಿದಾಗ ಅರ್ಜುನನಿಗೆ ಯಾವ ಮಾರ್ಗ ಶ್ರೇಷ್ಠ ಎಂಬ ಗೊಂದಲವಿತ್ತು. ಈ ಶ್ಲೋಕದಲ್ಲಿ ಕೃಷ್ಣನು ಈ ಗೊಂದಲವನ್ನು ಮತ್ತಷ್ಟು ನಿವಾರಿಸುತ್ತಾ ಈ ಎರಡು ಮಾರ್ಗಗಳ ಮೂಲಭೂತ ಏಕತೆಯನ್ನು ಒತ್ತಿ ಹೇಳುತ್ತಾನೆ. ಕೃಷ್ಣನು ಹೇಳುತ್ತಾನೆ, ಸಾಂಖ್ಯಯೋಗ ಅಂದರೆ ಕರ್ಮ ಸಂನ್ಯಾಸ ಅಥವಾ ಜ್ಞಾನದ ಮಾರ್ಗ, ಮತ್ತು ಕರ್ಮಯೋಗ ಅಂದರೆ ಫಲದ ಆಸೆಯಿಲ್ಲದೆ ಕಾರ್ಯಗಳನ್ನು ಮಾಡುವುದು. ಇವುಗಳು ಬೇರೆ ಬೇರೆ ಎಂದು ಅಜ್ಞಾನಿಗಳು ಬಾಲಾಹ ಮಾತ್ರ ಹೇಳುತ್ತಾರೆ. ಪಂಡಿತರು, ಜ್ಞಾನಿಗಳು ಹಾಗೆ ಹೇಳುವುದಿಲ್ಲ. ಇಲ್ಲಿ ಬಾಲಾಹ ಎಂಬ ಪದವು ಮಕ್ಕಳನ್ನು ಸೂಚಿಸುವುದಿಲ್ಲ, ಬದಲಿಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಪಕ್ವ ಅಥವಾ ಅಜ್ಞಾನಿಗಳನ್ನು ಸೂಚಿಸುತ್ತದೆ. ಮೇಲ್ನೋಟಕ್ಕೆ ಒಂದು ಮಾರ್ಗವು ಕ್ರಿಯೆಗಳನ್ನು ತ್ಯಜಿಸುವುದಾದರೆ ಇನ್ನೊಂದು ಕ್ರಿಯೆಗಳನ್ನು ಮಾಡುವುದಾಗಿದೆ. ಆದ್ದರಿಂದ ಅಜ್ಞಾನಿಗಳಿಗೆ ಇವು ಪರಸ್ಪರ ವಿರುದ್ಧವೆಂದು ಕಾಣಿಸಬಹುದು. ಆದರೆ ಆಂತರಿಕ ದೃಷ್ಟಿಯಿಂದ ನೋಡಿದಾಗ ಇವು ಒಂದೇ ಗುರಿಯನ್ನು ತಲುಪುವ ಎರಡು ವಿಭಿನ್ನ ದೃಷ್ಟಿಕೋನಗಳು. ಏಕೆಂದರೆ ಈ ಎರಡು ಮಾರ್ಗಗಳಲ್ಲಿ ಯಾವುದಾದರೂ ಒಂದನ್ನು ಸರಿಯಾಗಿ ಅನುಸರಿಸಿದವನು ಎರಡರ ಫಲಿತಾಂಶಗಳನ್ನು ಪಡೆಯುತ್ತಾನೆ. ಇದರರ್ಥ ನಿಜವಾದ ಕರ್ಮ ಸಂನ್ಯಾಸ ಎಂದರೆ ಕೇವಲ ಬಾಹ್ಯವಾಗಿ ಕೆಲಸಗಳನ್ನು ಬಿಡುವುದಲ್ಲ, ಬದಲಾಗಿ ಅಂತರಂಗದಲ್ಲಿ ಫಲಗಳ ಮೇಲಿನ ಆಸಕ್ತಿಯನ್ನು ತ್ಯಜಿಸಿ ಕರ್ತೃತ್ವ ಭಾವವಿಲ್ಲದೆ ಇರುವ ಸ್ಥಿತಿ. ಅದೇ ರೀತಿ ಕರ್ಮಯೋಗ ಎಂದರೆ ಫಲದ ಆಸೆಯಿಲ್ಲದೆ ದೇವರ ಸೇವೆಗಾಗಿ ಅಥವಾ ಲೋಕ ಕಲ್ಯಾಣಕ್ಕಾಗಿ ಕರ್ತವ್ಯಗಳನ್ನು ಮಾಡುವುದು. ವಾಸ್ತವದಲ್ಲಿ ಕರ್ಮಯೋಗದ ಪರಿಪೂರ್ಣತೆಯು ಕರ್ಮ ಸಂನ್ಯಾಸಕ್ಕೆ ದಾರಿ ಮಾಡಿಕೊಡುತ್ತದೆ. ಕರ್ಮಯೋಗಿಯು ನಿರಂತರವಾಗಿ ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಹೋಗುತ್ತಾನೆ. ಈ ಶುದ್ಧೀಕರಣದ ಮೂಲಕ ಅವನಲ್ಲಿ ಜ್ಞಾನೋದಯವಾಗುತ್ತದೆ ಮತ್ತು ಅವನು ತಾನೇ ಕರ್ತೃ ಎಂಬ ಭಾವನೆಯನ್ನು ತ್ಯಜಿಸುತ್ತಾನೆ. ಈ ಸ್ಥಿತಿಯೇ ನಿಜವಾದ ಕರ್ಮ ಸಂನ್ಯಾಸ. ಆದ್ದರಿಂದ ಒಬ್ಬ ಕರ್ಮಯೋಗಿ ಅಂತಿಮವಾಗಿ ಸನ್ಯಾಸದ ಸ್ಥಿತಿಯನ್ನೇ ತಲುಪುತ್ತಾನೆ. ಹಾಗೆಯೇ ಜ್ಞಾನ ಮಾರ್ಗವನ್ನು ಸಾಂಖ್ಯಯೋಗ ಅನುಸರಿಸುವವನು ಜ್ಞಾನದ ಮೂಲಕ ಕರ್ಮಬಂಧನದಿಂದ ಮುಕ್ತನಾಗುತ್ತಾನೆ. ಅಂತಹ ಜ್ಞಾನಿಗೆ ಕರ್ಮಗಳು ಬಾಧಿಸುವುದಿಲ್ಲ. ಸಂಕ್ಷಿಪ್ತವಾಗಿ ಈ ಶ್ಲೋಕವು ಕರ್ಮ ಸಂನ್ಯಾಸ ಮತ್ತು ಕರ್ಮಯೋಗಗಳು ಪರಸ್ಪರ ವಿರೋಧಿಯಲ್ಲ, ಬದಲಿಗೆ ಪೂರಕವಾಗಿವೆ ಮತ್ತು ಎರಡೂ ಒಂದೇ ಅಂತಿಮ ಗುರಿಯಾದ ಮೋಕ್ಷಕ್ಕೆ ಅಥವಾ ಆತ್ಮಜ್ಞಾನಕ್ಕೆ ಕರೆದೊಯ್ಯುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಆಳವಾದ ಜ್ಞಾನವಿರುವವರು ಈ ಏಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಶ್ಲೋಕ 5.5 ವಿವರಣೆ. ಶ್ಲೋಕ ಯತ್ಸಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. 5 ಪದಗಳ ಅರ್ಥ. ಯತ್ ಯಾವ. ಸಾಂಖ್ಯೈಃ ಸಾಂಖ್ಯ ಮಾರ್ಗದಿಂದ ಜ್ಞಾನಿಗಳು, ಸನ್ಯಾಸಿಗಳು. ಪ್ರಾಪ್ಯತೆ ಪಡೆಯಲ್ಪಡುತ್ತದೆಯೋ. ಸ್ಥಾನಂ ಸ್ಥಾನವನ್ನು, ಪರಮಪದ ಮೋಕ್ಷ. ತತ್ ಅದನ್ನು. ಯೋಗೈಃ ಅಪಿ ಕರ್ಮಯೋಗಿಗಳಿಂದಲೂ ಕೂಡ. ಗಮ್ಯತೆ ತಲುಪಲ್ಪಡುತ್ತದೆ. ಏಕಂ ಒಂದೇ ಎಂದು. ಸಾಂಖ್ಯಂ ಚ ಸಾಂಖ್ಯವನ್ನು, ಸಂನ್ಯಾಸ ಜ್ಞಾನ, ಯೋಗಂ ಚ ಮತ್ತು ಯೋಗವನ್ನು, ಕರ್ಮಯೋಗ. ಯಹ ಯಾರು. ಪಶ್ಯತಿ ನೋಡುತ್ತಾನೋ. ಸಹ ಅವನು. ಪಶ್ಯತಿ ನಿಜವಾಗಿ ನೋಡುತ್ತಾನೆ, ಅರ್ಥ ಮಾಡಿಕೊಳ್ಳುತ್ತಾನೆ. ವಿವರಣೆ. ಹಿಂದಿನ ಶ್ಲೋಕದಲ್ಲಿ ಅಜ್ಞಾನಿಗಳು ಸಾಂಖ್ಯ ಮತ್ತು ಕರ್ಮಯೋಗಗಳನ್ನು ಭಿನ್ನವೆಂದು ಭಾವಿಸುತ್ತಾರೆ, ಆದರೆ ಜ್ಞಾನಿಗಳು ಹಾಗೆ ಭಾವಿಸುವುದಿಲ್ಲ ಎಂದು ಕೃಷ್ಣನು ಹೇಳಿದನು. ಈಗ ಈ ಶ್ಲೋಕದಲ್ಲಿ ಕೃಷ್ಣನು ಆ ಮಾತಿಗೆ ಮತ್ತಷ್ಟು ದೃಢತೆಯನ್ನು ನೀಡುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸಾಂಖ್ಯ ಮಾರ್ಗವನ್ನು, ಜ್ಞಾನಯೋಗ ಅಥವಾ ಕರ್ಮ ಸಂನ್ಯಾಸ ಅನುಸರಿಸುವವರು ಯಾವ ಪರಮಪದವನ್ನು ಅಥವಾ ಮೋಕ್ಷದ ಸ್ಥಿತಿಯನ್ನು ಪಡೆಯುತ್ತಾರೆಯೋ ಅದೇ ಸ್ಥಾನವನ್ನು ಕರ್ಮಯೋಗವನ್ನು ಅನುಸರಿಸುವವರು ಸಹ ತಲುಪುತ್ತಾರೆ. ಇದು ಬಹಳ ಮುಖ್ಯವಾದ ಹೇಳಿಕೆಯಾಗಿದೆ. ಇದರರ್ಥ ನೀವು ಜ್ಞಾನ ಮಾರ್ಗವನ್ನು, ಸಂಸಾರವನ್ನು ತ್ಯಜಿಸಿ
ಧ್ಯಾನದಲ್ಲಿ ಮುಳುಗಿ ಆತ್ಮಜ್ಞಾನವನ್ನು ಅರಸುವ ಮಾರ್ಗ ಆಯ್ದುಕೊಂಡರೂ ಅಥವಾ ಫಲದ ಆಸೆಯಿಲ್ಲದೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಕರ್ಮಯೋಗ ಮಾರ್ಗವನ್ನು ಆಯ್ದುಕೊಂಡರೂ ಎರಡೂ ಮಾರ್ಗಗಳು ಅಂತಿಮವಾಗಿ ಒಂದೇ ಗುರಿಯಾದ ಮೋಕ್ಷಕ್ಕೆ ಅಥವಾ ಪರಮಸತ್ಯದ ಅನುಭವಕ್ಕೆ ಕರೆದೊಯ್ಯುತ್ತವೆ. ನಂತರ ಕೃಷ್ಣನು ಈ ಸತ್ಯವನ್ನು ಅರಿತವರನ್ನು ಹೊಗಳುತ್ತಾ ಹೇಳುತ್ತಾನೆ, ಯಾರು ಸಾಂಖ್ಯ ಮತ್ತು ಯೋಗ ಇವೆರಡನ್ನೂ ಒಂದೇ ಎಂದು ನೋಡುತ್ತಾನೋ ಅವನೇ ನಿಜವಾಗಿ ವಿಷಯಗಳನ್ನು ಸರಿಯಾಗಿ ನೋಡುತ್ತಾನೆ. ಅಂದರೆ ಇವೆರಡರ ನಡುವಿನ ಮೂಲಭೂತ ಏಕತೆಯನ್ನು ಅರ್ಥ ಮಾಡಿಕೊಂಡವನೇ ನಿಜವಾದ ವಿವೇಕಿ ಅಥವಾ ಜ್ಞಾನಿ. ಸಾಂಖ್ಯಯೋಗವು ಜ್ಞಾನ ಮತ್ತು ವಿವೇಚನೆಯ ಮೂಲಕ ಪ್ರಕೃತಿ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ಅರಿತು ಕರ್ಮಗಳಿಂದ ವಿಮುಖನಾಗುವುದನ್ನು ಸೂಚಿಸುತ್ತದೆ. ಆದರೆ ಕರ್ಮಯೋಗವು ಫಲದ ಆಸೆಯಿಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡುತ್ತಾ ಕ್ರಮೇಣ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ಆತ್ಮಜ್ಞಾನವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಮಹರ್ಷಿಗಳು ಮತ್ತು ಜ್ಞಾನಿಗಳು ಈ ಎರಡೂ ಮಾರ್ಗಗಳ ಮೂಲತತ್ವವು ಅಂತರಂಗ ಶುದ್ಧಿ ಮತ್ತು ಅಹಂಕಾರದ ತ್ಯಾಗವೇ ಆಗಿದೆ ಎಂಬುದನ್ನು ಅರಿತಿರುತ್ತಾರೆ. ಬಾಹ್ಯವಾಗಿ ಭಿನ್ನವೆಂದು ತೋರಿದರೂ ಆಂತರಿಕವಾಗಿ ಅವು ಒಂದೇ ಗುರಿಯತ್ತ ಸಾಗುತ್ತವೆ. ಆದ್ದರಿಂದ ನಿಜವಾದ ಜ್ಞಾನಿಯಾದವನು ಈ ಎರಡು ಮಾರ್ಗಗಳನ್ನು ವಿಭಿನ್ನವಾಗಿ ಕಾಣದೆ ಒಂದೇ ಪರಮ ಗುರಿಯನ್ನು ಸಾಧಿಸುವ ವಿವಿಧ ವಿಧಾನಗಳೆಂದು ಪರಿಗಣಿಸುತ್ತಾನೆ. ಶ್ಲೋಕ 5.6 ವಿವರಣೆ. ಶ್ಲೋಕ: ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾಧಿಗಚ್ಚತಿ. 6 ಪದಗಳ ಅರ್ಥ. ಸಂನ್ಯಾಸಃ ತು ಆದರೆ ಸಂನ್ಯಾಸ ಪರಿತ್ಯಾಗ. ಮಹಾಬಾಹೋ ಓ ಮಹಾಬಾಹು ಅರ್ಜುನನನ್ನು ಉದ್ದೇಶಿಸಿ. ದುಃಖಂ ಕಷ್ಟಕರ ದುಃಖಕರ. ಆಪ್ತುಂ ಪಡೆಯಲು ಸಾಧಿಸಲು. ಅಯೋಗತಃ ಯೋಗವಿಲ್ಲದೆ ಕರ್ಮಯೋಗವಿಲ್ಲದೆ. ಯೋಗಯುಕ್ತಃ ಯೋಗದಲ್ಲಿ ನಿರತನಾದ ಕರ್ಮಯೋಗದಲ್ಲಿ ಪ್ರವೀಣನಾದ. ಮುನಿಃ ಮುನಿ ಚಿಂತನಶೀಲ ವ್ಯಕ್ತಿ ಋಷಿ. ಬ್ರಹ್ಮ ಪರಮಾತ್ಮನನ್ನು ಬ್ರಹ್ಮವನ್ನು. ನಚಿರೇಣ ಶೀಘ್ರವಾಗಿ ಬೇಗನೆ. ಅಧಿಗಚ್ಚತಿ ಪಡೆಯುತ್ತಾನೆ ತಲುಪುತ್ತಾನೆ. ವಿವರಣೆ. ಹಿಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಕರ್ಮ ಸಂನ್ಯಾಸ ಮತ್ತು ಕರ್ಮಯೋಗ ಎರಡೂ ಒಂದೇ ಗುರಿಯನ್ನು ತಲುಪುತ್ತವೆ ಎಂದು ಹೇಳಿದರು. ಈ ಶ್ಲೋಕದಲ್ಲಿ ಕರ್ಮಯೋಗದ ಪ್ರಾಯೋಗಿಕ ಶ್ರೇಷ್ಠತೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತಾನೆ. ಕೃಷ್ಣನು ಅರ್ಜುನನನ್ನು ಓ ಮಹಾಬಾಹು ಎಂದು ಸಂಬೋಧಿಸುತ್ತಾ ಹೇಳುತ್ತಾನೆ, ಕರ್ಮಯೋಗದ ಅಭ್ಯಾಸವಿಲ್ಲದೆ ಕೇವಲ ಬಾಹ್ಯವಾಗಿ ಸಂನ್ಯಾಸವನ್ನು ಪರಿಪೂರ್ಣ ತ್ಯಾಗವನ್ನು ಪಡೆಯುವುದು ಕಷ್ಟಕರವಾಗಿದೆ. ಇದರರ್ಥ ಕೇವಲ ಕರ್ಮಗಳನ್ನು ತ್ಯಜಿಸಿದರೆ ಸಾಲದು. ಮನಸ್ಸನ್ನು ಶುದ್ಧೀಕರಿಸದೆ, ಇಂದ್ರಿಯಗಳನ್ನು ನಿಯಂತ್ರಿಸದೆ ಮತ್ತು ಫಲದ ಆಸೆಯನ್ನು ತ್ಯಜಿಸದೆ ಕೇವಲ ಬಾಹ್ಯವಾಗಿ ಸಂನ್ಯಾಸವನ್ನು ಸ್ವೀಕರಿಸಿದರೆ ಅದು ನಿಜವಾದ ಸಂನ್ಯಾಸವಾಗುವುದಿಲ್ಲ. ಅಂತಹ ಸಂನ್ಯಾಸವು ದುಃಖಕ್ಕೆ ಅಥವಾ ನಿರಾಶೆಗೆ ಕಾರಣವಾಗಬಹುದು, ಏಕೆಂದರೆ ಇಂದ್ರಿಯಗಳು ಮತ್ತು ಮನಸ್ಸು ಇನ್ನೂ ವಿಷಯಗಳ ಕಡೆಗೆ ಆಕರ್ಷಿತವಾಗುತ್ತವೆ. ಸಂಪೂರ್ಣ ಅನಾಸಕ್ತಿ ಮತ್ತು ಜ್ಞಾನವಿಲ್ಲದೆ ಕರ್ಮಗಳನ್ನು ತ್ಯಜಿಸುವುದು ಕಷ್ಟ. ಆದರೆ ಕೃಷ್ಣನು ಮುಂದುವರಿದು ಹೇಳುತ್ತಾನೆ, ಆದರೆ ಕರ್ಮಯೋಗದಲ್ಲಿ ನಿರತನಾದ ಮುನಿಯು ಚಿಂತನಶೀಲ ವ್ಯಕ್ತಿಯು ಪರಮಾತ್ಮನನ್ನು ಶೀಘ್ರವಾಗಿ ಪಡೆಯುತ್ತಾನೆ. ಇಲ್ಲಿ ಮುನಿ ಎಂದರೆ ಕೇವಲ ಋಷಿ ಅಥವಾ ಸನ್ಯಾಸಿ ಎಂದರ್ಥವಲ್ಲ, ಬದಲಿಗೆ ಆಳವಾಗಿ ಚಿಂತಿಸುವ, ವಿವೇಚಿಸುವ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಗಂಭೀರವಾಗಿ ತೊಡಗಿರುವ ವ್ಯಕ್ತಿ. ಯಾರು ಕರ್ಮಯೋಗದಲ್ಲಿ ಪ್ರವೀಣರಾಗಿದ್ದಾರೋ, ಅಂದರೆ ಫಲದ ಆಸೆಯಿಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೋ, ಅಂತಹವರು ಮನಸ್ಸನ್ನು ಶುದ್ಧೀಕರಿಸಿಕೊಂಡು ಅಹಂಕಾರವನ್ನು ತ್ಯಜಿಸಿ ಪರಮಾತ್ಮನನ್ನು ಬೇಗನೆ ತಲುಪುತ್ತಾರೆ. ಕರ್ಮಯೋಗವು ಮನಸ್ಸನ್ನು ಶುದ್ಧೀಕರಿಸಲು ಮತ್ತು ಆತ್ಮಜ್ಞಾನಕ್ಕೆ ಬೇಕಾದ ಆಂತರಿಕ ಸ್ಥಿತಿಯನ್ನು ಬೆಳೆಸಲು ಒಂದು ಪ್ರಬಲ ಸಾಧನವಾಗಿದೆ. ಸಂಕ್ಷಿಪ್ತವಾಗಿ ಈ ಶ್ಲೋಕವು ಕರ್ಮ ಸಂನ್ಯಾಸಕ್ಕೆ ಆಂತರಿಕ ಶುದ್ಧಿ ಮತ್ತು ಅನಾಸಕ್ತಿ ಅತ್ಯಗತ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ. ಕರ್ಮಯೋಗವು ಈ ಆಂತರಿಕ ಶುದ್ಧಿಯನ್ನು ಸಾಧಿಸಲು ಸುಲಭ ಮತ್ತು ಪ್ರಾಯೋಗಿಕ ಮಾರ್ಗವಾಗಿದೆ. ಆದ್ದರಿಂದ ಕರ್ಮಯೋಗದ ಮೂಲಕ ಮನಸ್ಸನ್ನು ಹದಗೊಳಿಸಿಕೊಂಡು ಫಲದ ಆಸೆ ಇಲ್ಲದೆ ಕರ್ತವ್ಯಗಳನ್ನು ನಿರ್ವಹಿಸುವವನು ಶೀಘ್ರವಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್. ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್.